ದೇವ್ರು ಇದಾನೆ ಅಂತ ನಾನು ಎಷ್ಟು ಚೆನ್ನಾಗಿ ನಂಬ್ತೀನಿ ಅಂತ ಅಂದ್ರೆ, ನಾನು ಸುಮಾರು ದಿನದಿಂದ ಅಂಜನಾದ್ರಿ ಬೆಟ್ಟಕ್ಕೆ ಹೋಗ್ಬೇಕು, ಒಂದು 30 kg ಚೀಲ ಇದನ್ನ ಅಕ್ಕಿ ಚೀಲ ಹೊತ್ಕೊಂಡು ಬೆಟ್ಟ ಹತ್ತಬೇಕು ಅನ್ನೋದು ನನ್ನ ಆಸೆ. ಒಬ್ಬ ರೈತ ಯಾರೋ ಹತ್ತಿದ್ದಾರೆ, 102 kg ಹಾಕೊಂಡು ಹತ್ತಿದ್ದಾರೆ ಜಮಖಂಡಿಯವರು. ಅದೊಂದು ಆಸೆ ನಂಗೆ. ಮನೇಲಿ ನಮ್ಮ ಅಪ್ಪ ಹೇಳ್ತಿದಾರೆ ಬೇಡ, ಏನಾರು ಹೆಚ್ಚು ಕಮ್ಮಿ ಆದ್ರೆ ಆರೋಗ್ಯ ಕೊಡ್ತಾ ಬೀಳುತ್ತೆ. ನಮ್ಮ ಅಣ್ಣ ಹೇಳ್ತಾ ಇದ್ದಾನೆ ಬೇಡ. ನಂಗೆ ಇಲ್ಲ, ಹೋಗ್ಬೇಕು, 50 ಆಗಿಲ್ಲ ಅಂದ್ರೆ 30 kg ಆದ್ರೂ ನಾನು ಓರ್ಲೇಬೇಕು ಅನ್ನೋದು ನನ್ನ ಆಸೆ. ಸೊ ನಾನು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅನ್ಕೊಂತಿರೋಳಿಗೆ ಅಚಾನಕವಾಗಿ ಆ ಆಂಜನೇಯನ್ ಪಾತ್ರ ಹಾಕೊಂಡಿರೋ ವ್ಯಕ್ತಿ ಸಿಕ್ರು. ದೊಡ್ಡ ಆಂಜನೇಯನ್ ಪಾತ್ರ ಯಾವ್ದೊಂದು ನೋಡಿದೆ ಮೇಡಮ್ ನಂಗೆ ಊಟ ಕೊಡ್ಸಿ ಮೇಡಮ್, ಅಕ್ಕಿ ಕೊಡ್ಸಿ ಮೇಡಮ್ ಸಾಕು ಅಂತ ಹೇಳಿದ ವ್ಯಕ್ತಿ ಸಿಕ್ರು. ಅವಾಗ ಏನಾಯ್ತು, ನಾನು ಅಲ್ಲಿ ಎಲ್ಲಾ ಕೆಲಸ ಮುಗಿಸ್ಕೊಂಡ್ ಬಂದೆ, ಅವ್ರಿಗೆ ಅಕ್ಕಿ ಪ್ಯಾಕೆಟ್ ಕೊಡಿಸ್ದೆ, ಎಲ್ಲ ಆಯ್ತು. ಅದಾದ್ಮೇಲೆ ಆ ವಿಡಿಯೋ ನೋಡಿ ಪ್ರಮೋಷನ್ ಹುಡ್ಕೊಂಡ್ ಬಂದಿದೆ. ಆ ಅಕ್ಕಿ ಪ್ಯಾಕೆಟ್ ಏನು ಹೊತ್ಕೊಂಡ್ ನಾವು ಭುಜದ ಮೇಲೆ ಆ ಕಂಪನಿಯವರು ನನ್ನ ಹತ್ರ ಪ್ರಮೋಷನ್ ಮಾಡಿಸ್ಕೊಂಡಿದ್ದಾರೆ. ಅಂದ್ರೆ ಯಾವ ಲೆಕ್ಕಕ್ಕೆ ನನ್ನ ವಿಡಿಯೋಸ್ ರೀಚ್ ಆಗಲ್ಲ. ಅಂದ್ರೆ ನಾವ್ ಯಾರಿಗೋ ಒಂದ್ 10 ರೂಪಾಯಿ ಕೊಡ್ತೀವಿ ಅಂದ್ರೆ ದೇವ್ರು ನನಗೆ 100 ರೂಪಾಯಿ ಕೊಡಕ್ ರೆಡಿ ಇರ್ತಾನೆ, ಅಲ್ಲಿ ಕಾಯ್ಬೇಕಷ್ಟೇ ಅನ್ನೋದು ನನ್ನ ಒಂದು ಥಾಟ್ಸ್. ನೋಡಿ ನಾನು ಇವಾಗ ಅವ್ರಿಗೆ ಸಹಾಯ ಮಾಡಿದ್ ತುಂಬಾ ಕಮ್ಮಿ ಅಮೌಂಟ್, ನಂಗೆ ಸಿಕ್ಕಿದ ಕೆಲಸ ದೊಡ್ಡದೇ ಅಲ್ವಾ, ಅದನ್ನ ನಂಬ್ತೀನಿ. ಇದೆಲ್ಲವನ್ನು ಮನೆಯವ್ರು ಎದುರಾಕೊಂಡೇ ಮಾಡ್ತಿದ್ದೀರಾ? ಅಂದ್ರೆ ಸ್ವಲ್ಪ ದಿನ ನನ್ನ ಸೀರಿಯಲ್ಸ್ ಅದೆಲ್ಲ ಮಾಡುವಾಗ ಒಂದ್ ಸ್ವಲ್ಪ ಬೇಡ ಕರೆಸ್ಬಿಡಿ ಸಾಕು, ಮದ್ವೆ ಮಾಡ್ಬೇಡ, ಅಣ್ಣ ಬೇರೆ ಇದಾನಲ್ವಾ, ಮದ್ವೆ ಮಾಡ್ಬೇಡ, ತುಂಬಾ ಮದ್ವೆ ಆಗದೆ ಅಣ್ಣನ ಮದ್ವೆ ಹೆಂಗ್ ಮಾಡಕ್ಕಾಗತ್ತೆ, ಸೊ ಮದ್ವೆ ಮಾಡ್ಬೇಡ ಅಂತ ಹೇಳಿ ಮನೇಲಿ ಎಲ್ರು, ಯಾಕಂದ್ರೆ ನನ್ನ ಕಸಿನ್ಸ್ ಎಲ್ಲಾರ್ದು ಮದ್ವೆ, ನನ್ನ ಏಜ್ ಅವ್ರದ್ದು ಎಲ್ಲಾರ್ದು ಮದ್ವೆ ಆಗೋಯ್ತು.